ಮೇಘ್ನಾ ರಾಜ್ ಒಂದು ಎರಡನೇ ಮದುವೆ ಸುದ್ದಿಯಲ್ಲಿರ್ತಕ್ಕಂಥ ಮೇಘ್ನಾ ರಾಜ್ರವರ ಈಗ ಮದುವೆ ಆಗಿದೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅಷ್ಟಕ್ಕೂ ಏನಾಯಿತು, ಮದುವೆ ಯಾವಾಗ ಆಯಿತು? ಸೊ ಆ ಮದುವೆಯಲ್ಲಿ ಇವರು ಒಂದು ಚಿರಂಜೀವಿ ಸರ್ಜಾ ಅಂದರೆ ಅವರ ಪತಿಯನ್ನು ನೆನೆಸಿಕೊಂಡು ಕಣ್ಣೀರು ಹಾಕಿದ್ರಂತೆ. ಅವರು ನಮ್ಮೊಡನೆ ಇರಬೇಕಾಗಿತ್ತು ಅಂತಕ್ಕಂಥದ್ರಿಂದ ಕಣ್ಣೀರು ಹಾಕಿದ್ರಂತೆ. ಸೊ ಅಷ್ಟಕ್ಕೂ ಏನಾಯಿತು, ಏನು ಕತೆ, ಅಷ್ಟಕ್ಕಾದರೂ ಮದುವೆ ಆದರೂ ಹುಡುಗ ಯಾರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇದೇ ಮೊದಲೇ ಬಾರಿ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ. ಸೊ ನಿಮ್ಗೆ ಏನು ಅನಿಸ್ತೆ ಅನ್ನೋದರ ಕಮೆಂಟ್ ಮಾಡಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಟಿ ಮೇಘ್ನಾ ರಾಜ್ ಒಂದು ಒಳ್ಳೆಯ ಅದ್ಭುತ ಕನ್ನಡ ನಟಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಮೊಟ್ಟ ಮೊದಲೇದಾಗಿ ಕನ್ನಡ ಇಂಡಸ್ಟ್ರಿಗೆ ಹಲವಾರು ಒಂದು ಒಳ್ಳೆಯ ಸಿನಿಮಾಗಳನ್ನು, ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವ್ರು. ಅದರಲ್ಲಿ ರಾಜಾ ಹುಲಿ ಆಗಿರ್ಬೋದು ಮತ್ತು ಹಲವಾರು ಒಂದು ಸಿನಿಮಾಗಳನ್ನು ಇವರು ಕೊಟ್ಟಿದ್ದಾರೆ. ಅಂತಹದ್ರಲ್ಲಿ ಸೊ ಇವರು ಒಂದು ಚಿರಂಜೀವಿ ಸರ್ಜಾ ಅವರನ್ನು ಪ್ರೀತಿಸಿಬಿಟ್ಟು ಮದುವೆಯನ್ನು ಕೂಡ ಆಗ್ತಾರೆ. ಮದುವೆ ಆದ ನಂತರ ತುಂಬ ಚೆನ್ನಾಗಿ ಜೀವನವನ್ನೇನೋ ನಡೆಸ್ತಾ ಇರ್ತಾರೆ. ಆದರೆ ವಿಧಿಯೇ ಒಂದು ತುಂಬ ಕ್ರೂರಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಪ್ರೀತಿಸಿಬಿಟ್ಟು ಮದುವೆ ಆದವರು ಸೊ ಆಮೇಲೆ ಏನಾಗುತ್ತೆ ಅಪ್ಪ ಅಂತಂದರೆ ಒಂದು ವಿಧಿವಶರಾಗ್ತಾರೆ ಒಂದು ಚಿರಂಜೀವಿ ಸರ್ಜಾ ಅವರು. ದೇವರು ಎಷ್ಟು ಕ್ರೂರಿ ಅಪ್ಪ ಅಂತಂದರೆ ಯಾರು ಚೆನ್ನಾಗಿ ಜೀವನವನ್ನು ನಡೆಸ್ತಿರ್ತಾರೋ, ಯಾರು ಒಂದು ಒಳ್ಳೆಯ ಬಾಂಧವ್ಯದಿಂದ ಇರ್ತಾರೋ ಅಂಥವ್ರನ್ನ ಬೇಗ ಕರೆದುಕೊಂಡು ಬಿಡ್ತಾನೆ. ಯಾರು ಕಿತ್ತಾಟ ಬಡದಾಟ ಡಿವೋರ್ಸ್ಗಳಿಗಾಗಿ ಹೋಗ್ತಾರೋ ಸೊ ಅವರು ಇನ್ನೂ ಕಾಲ ತುಂಬ ಅಂದರೆ ತುಂಬ ದಿನಗಳ ಕಾಲ ತುಂಬ ಚೆನ್ನಾಗೇ ಇರ್ತಾರೆ. ಸೊ ಯಾವ ರೀತಿ ಆಗಿಬಿಡ್ತಪ್ಪ ಅಂತಂದರೆ ಇವರ ಬಾಳಲ್ಲಿ ವಿಧಿ ಆಟ ಆಡ್ಬಿಡುತ್ತೆ. ಸೊ ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂತಾರೆ. ಸೊ ಅದಾದ ನಂತರ ಇವರು ಯಾವ ರೀತಿಯಾಗಿ ಆಗ್ಬಿಡ್ತಾರಪ್ಪ ಅಂತಂದರೆ ಒಂದು 2 ವರ್ಷಗಳ ಕಾಲ ಒಂದು ಮೌನವಾಗಿ ದಂಗಾಗಿ ಬಿಡ್ತಾರೆ. ಸೊ ಅದಾದ ನಂತರ ಏನಾಗುತ್ತೆ ಅಪ್ಪ ಅಂತಂದರೆ ನೀನು ಎರಡನೇ ಮದುವೆ ಆಗುವಂತಕ್ಕಂಥ ಮಾತನ್ನು ಇಲ್ಲಿ ಒಂದು ಮೇಘ್ನಾ ರಾಜ್ರವರ ತಂದೆ ತಾಯಿಯವರು ಅವರಿಗೆ ಫೋರ್ಸನ್ನು ಮಾಡ್ತಾರೆ. ಸೊ ಆವಾಗ ಮೇಘ್ನಾ ರಾಜ್ರವರು ಹೇಳಿದ್ದೇನಪ್ಪ ಅಂತಂದರೆ, ಇಲ್ಲ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ನನ್ನ ಚಿರಂಜೀವಿ ಸರ್ಜಾನೇ ನನಗೆ ಎಲ್ಲ ಅಂತಕ್ಕಂಥ ಮಾತನ್ನು ಒಂದು ನಟಿ ಮೇಘ್ನಾ ರಾಜ್ರವರು ಅವರ ತಂದೆ ತಾಯಿಯವರಿಗೆ ಹೇಳ್ತಾರೆ. ಸೊ ಅದಾದ ನಂತರ ಏನಾಯಿತು, ನಟಿ ಮೇಘ್ನಾ ರಾಜ್ರವರಿಗೆ ಯಾವ ರೀತಿಯಾಗಿ ಒಂದು ಬದಲಾದರು, ಸೊ ಎರಡನೇ ಮದುವೆಗೆ ಹೇಗೆ ಒಪ್ಕೊಂಡ್ರು, ಇದೆಲ್ಲದರ ಬಗ್ಗೆ ಎಳೆಯಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಅದಾದ ನಂತರ ಏನಾಗುತ್ತೆಪ್ಪ ಅಂತಂದರೆ ಕೆಲವೊಂದಿಷ್ಟು ದಿನಗಳ ಕಾಲ ಚೆನ್ನಾಗಿ ಇರ್ತಾರೆ ಮೇಘ್ನಾ ರಾಜ್ರವರು. ಅದಾದ ನಂತರ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಸೊ ಈ ಕಡೆ ಮನೆಯನ್ನು, ಫ್ಯಾಮಿಲಿಯನ್ನು, ಒಂದು ಅವರ ಮಗನನ್ನು ಎಲ್ಲರನ್ನೂ ಜಕ್ಕೊಂಡು ಹೋಗ್ತಿರ್ತಾರೆ. ಸೊ ಆವಾಗ ಏನಾಗುತ್ತೆ ಅಪ್ಪ ಅಂತಂದರೆ ಅವರಿಗೆ ಎಲ್ಲ ಕೂಡ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಪ್ಪ ಅಂತಂದರೆ ಈ ಕಡೆ ಮನೆ ಕೆಲಸವನ್ನು ನೋಡ್ಕೋಬೇಕು, ಈ ಕಡೆ ತಮ್ಮ ಜೀವನವನ್ನು ಕೂಡ ನೋಡ್ಕೋಬೇಕು, ಇನ್ನು ಚಿರಂಜೀವಿ ಸರ್ಜಾ ಅವರ ಮಗನಾದಂತಹ ಒಂದು ರಾಯನ್ ಅವರನ್ನು ಕೂಡ ನೋಡ್ಕೋಬೇಕು. ಸೊ ರಾಯನ್ ಅವರಿಗೆ ಒಂದು ಟೈಮ್ ಕೊಡೋಕ್ಕೆ ಅವರಿಗೆ ಆಗ್ತಿಲ್ವಂತೆ. ಸೊ ರಾಯನ್ ಅವರಿಗೆ ಈಗ ಎಲ್ಲ ಕೆಲಸವನ್ನು ನಿಭಾಯಿಸೋಕ್ಕೆ ತುಂಬಾ ಕಷ್ಟ ಆಗ್ತಾ ಬಂತಂತೆ. ಸೊ ಅದಾದ ನಂತರ ತನ್ನ ಮಗ ರಾಯನ್ಗೆ ಸರಿಯಾಗಿ ಟೈಮ್ ಕೊಡೋಕ್ಕೆ ಆಗ್ತಿಲ್ವಂತೆ. ಸೊ ಅವನು ಹೇಗಿದ್ದಾನೆ, ಹೇಗೆ ಬೆಳೀತಾ ಇದ್ದಾನೆ, ಅವನ ಎಜುಕೇಷನ್ ಏನು, ಸೊ ಎಜುಕೇಷನಲ್ಲಿ ಚೆನ್ನಾಗಿ ಒತ್ತು ಕೊಡ್ತಿದ್ದಾನೆ ಇಲ್ವಾ, ಸೊ ಇದನ್ನೆಲ್ಲವನ್ನು ಗಮನಿಸೋಕ್ಕೆ ಅವರಿಗೆ ಆಗ್ತಾ ಇಲ್ವಂತೆ. ಸೊ ತುಂಬಾ ಎಲ್ಲವೂ ಬೋರ್ ಆಗ್ತಿದೆ ಅಂತೆ. ಅದಕ್ಕೆ ನಾನು ಎರಡನೇ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಸೊ ಒಂದು ಮೊನ್ನೆ ಅಷ್ಟೇ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಹೇಳಿದ್ದಾರೆ, ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ನಾನು ಎರಡನೇ ಪ್ರೀತಿಯಲ್ಲಿ ಹುಡುಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಇವರು ಒಂದು ಮೊನ್ನೆ ಅಷ್ಟೇ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ಸೊ ಅದಾದ ನಂತರ ಏನಾಗುತ್ತೆ ಅಪ್ಪ ಅಂತಂದರೆ ಇವರು ಒಂದು ಎರಡನೇ ಮದುವೆಗೆ ಒಪ್ಕೊಳ್ತಾರೆ. ಯಾಕಪ್ಪ ಅಂತಂದರೆ ಅವರ ಮಗನಿಗೋಸ್ಕರ ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಹೇಳ್ತಾರೆ. ನನ್ನ ಮಗನಿಗೋಸ್ಕರ ನಾನು ಎರಡನೇ ಮದುವೆಯನ್ನು ಒಪ್ಕೊಂಡೆ. ಸೊ ಯಾಕಪ್ಪ ಅಂತಂದರೆ ಅವನು ಇನ್ನೂ ಚಿಕ್ಕವನು, ಅವನು ತಂದೆ ಇಲ್ಲಾರ್ದೆ ಬೆಳಿಬಾರ್ದು ಅಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ಸೊ ಅದಾದ ನಂತರ ಏನಾಯ್ತಪ್ಪ ಅಂತಂದರೆ ಒಂದು ಎರಡನೇ ಮದುವೆಯನ್ನು ಒಪ್ಕೋತಾರೆ. ಸೊ ಅವ್ರ ತಂದೆ ತಾಯಿಯವರಿಗೆ ಒಂದು ಹೇಳ್ತಾರೆ, ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಸೊ ಅವ್ರ ತಂದೆ ತಾಯಿಯವರು ಒಂದು ಗಂಡನ ನೋಡಿದ್ದಾರಂತೆ. ಸೊ ಆದಷ್ಟು ಬೇಗ ಇವರ ಮದುವೆ ಕೂಡ ಆಗಲಿದೆ ಅಂತೆ. ಸೊ ಇಂತಹ ಮಾಹಿತಿಗಳು ತುಂಬ ಅಂದರೆ ತುಂಬಾ ಜಾರಿಯಲ್ಲಿ ಇದ್ದೇವೆ. ಸೊ ಆದಷ್ಟು ಬೇಗ ಇವರು ಮದುವೆ ಆಗಲಿ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯವಾದರೆ, ಇನ್ನಷ್ಟು ಜನರ ಅಭಿಪ್ರಾಯ ಏನಾಗಿದೆಯಪ್ಪ ಅಂತಂದರೆ ಸೊ ಇಲ್ಲ ಇವರು ಎರಡನೇ ಮದುವೆಯನ್ನು ಆಗಬಾರ್ದು ಅಂತಕ್ಕಂಥದ್ದು ಇನ್ನಷ್ಟು ಜನರ ಅಭಿಪ್ರಾಯವಾಗಿದೆ. ಸೊ ಹೌದು ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸೊ ಇವರು ಎರಡನೇ ಮದುವೆ ಆಗೋದು ಸರಿನಾ ಅಥವಾ ತಪ್ಪಾ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಆದಷ್ಟು ಬೇಗ ನಿಮಗೆ ಆ ಗಂಡು ಯಾರು ಅಂತಕ್ಕಂಥದ್ದನ್ನು ಅಪ್ಡೇಟ್ ಕೊಡ್ತೀನಿ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ.